ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಸಿಟಿ ಸೆಂಟ್ರಿಂದ 11ನೇ ಕಿಲೋಮೀಟ್ರ್. 4800 ಸ್ಕ್ವೇರ್ ಫೀಟ್ ಟೋಟಲ್ ಏರಿಯಾ ಇದೆ. ಇದರಲ್ಲಿ ಅರ್ಧ ಗಾರ್ಡನ್ ಮತ್ತು 3 BHKದು ಅರ್ಧ ಮನೆ ಕಟ್ಟಿದ್ದಾರೆ. ಎಲ್ಲ ಬೆಡ್ರೂಮ್ಸ್ಗೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ ಮತ್ತು ಫರ್ನಿಶ್ಡ್ ಹೌಸ್. ನೋಡಿ, ಇದು ಸುತ್ತಮುತ್ತ ಈ ಥರ ಡೆವಲಪ್ಮೆಂಟ್ಸ್ ಆಗಿದೆ. ಈಗ ತೋರಿಸ್ತಾ ಇದ್ದೀನಿಲ್ಲ, ಇದೆಲ್ಲ ಮನೆಗಳೆಲ್ಲ ಡೆವಲಪ್ ಆಗಿದೆ. ರೆಸಿಡೆನ್ಷಿಯಲ್ ಏರಿಯಲ್ಲಿ ಕಟ್ಟಿರೋದು. ನೋಡಿ, ಫಾರ್ಮ್ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಅದು ಡೈನಿಂಗ್ ಹಾಲ್ ಅಂತ ಮಾಡಿರೋದು. ಇದರಗಡೆ ಅಂಚೊಂದು ಇದು ಕಾಣ್ತಾ ಇದ್ದಿಲ್ಲ, ಅದು ಡೈನಿಂಗ್ ಅಂತ ಮಾಡ್ಕೊಂಡಿದ್ದಾರೆ. ರೈಟ್ ಸೈಡಲ್ಲಿ ಫಾಲ್ಸ್ ಬೆಳೆ ಥರ ಒಂದು ಯೂನಿಟ್ ಮಾಡ್ಕೊಂಡಿದ್ದಾರೆ. ಸುತ್ತ ಲಾನ್ ಮತ್ತು ಹೂವಿನ ಗಿಡಗಳೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಈಗ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಇದು ಫಾಲ್ಸ್ ಮತ್ತು ಚಿಕ್ಕ ಮಕ್ಕಳಿಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ಇದು ಡೈನಿಂಗ್ ಪ್ಲೇಸ್ ಅಂತ ಮಾಡ್ಕೊಂಡಿದ್ದಾರೆ. ಮೈಸೂರು ಪ್ಯಾಲೇಸಿಂದ 11ನೇ ಕಿಲೋಮೀಟ್ರ್ ಡಿಸ್ಟೆನ್ಸು. ಈಸ್ಟ್ ಫೇಸಿಂಗ್ಗೆ ಮನೆ ಮಾಡ್ಕೊಂಡಿದ್ದಾರೆ. ಈಸ್ಟ್ಗೆ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ಕ್ಲಿಯರ್ ಟೈಟ್ಲ್ ಇದೆ. ಮನೆಯೂ ಹೈಟಲ್ಲಿ ಕಟ್ಟಿದ್ದಾರೆ. ಈಗ ಮನೆ ಒಳಗಡೆ ಎಂಟರ್ ಆಗಿದ್ದೀನಿ. ದೊಡ್ಡದು ಒಂದು ಲಿವಿಂಗ್. ಸಿಂಪಲ್ಲಾಗಿ ಫಾಲ್ ಸೀಲಿಂಗ್ ಕೆಲಸನೂ ಮಾಡಿದ್ದಾರೆ. ಮಧ್ಯದಲ್ಲಿ ಸೋಫಾ ಹಾಕ್ಕೊಂಡಿದ್ದಾರೆ. ಟಿವಿ ಕ್ಯಾಬಿನೆಟ್. ರೈಟ್ ಸೈಡಲ್ಲಿ ಒಂದು ಬೆಡ್ರೂಮ್, ಎದುರುಗಡೆ ಒಂದು ಬೆಡ್ರೂಮ್. ಲೆಫ್ಟ್ ಸೈಡಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಅದು ಬೀಗ ಇರಲಿಲ್ಲ, ಅದಕ್ಕೆ ವಿಡಿಯೋ ಮಾಡಿಲ್ಲ. ಅದಕ್ಕೆ ಈ 2 ಬೆಡ್ರೂಮ್ಗಿಂತನೂ ದೊಡ್ಡದಿದೆ ಅದು. ನೋಡಿ, ಎಲ್ಲ ಕಡೆನೂ 3 ಬೆಡ್ರೂಮ್ಗೂ AC ಹಾಕಿದ್ದಾರೆ. ಲಿವಿಂಗು AC ಹಾಕಿದ್ದಾರೆ. ಫ್ಯಾನ್ ಇದೆ. ಸಮ್ಮರ್ ಸೀಸನಲ್ಲಿ ಬಂದರೆ ಸಮ್ಮರೇ ಕಾಣಲ್ಲ ಇಲ್ಲಿ, ಆ ರೀತಿ ಮಾಡ್ಕೊಂಡಿದ್ದಾರೆ. ನೋಡಿ, ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಫರ್ನಿಶ್ಡ್ ಹೌಸ್. ಅಟ್ಯಾಚ್ ಬಾತ್ರೂಮ್. ಇದು 4800 ಸ್ಕ್ವೇರ್ ಫೀಟ್ ಇದೆ. ಅಂದಾಜೊಂದು 7 ವರ್ಷ ಏನೋ ಆಗಿದೆ ಕಟ್ಟಿ. ಇದು ಒಂದು ತಿಂಗಳಲ್ಲಿ 2 ಸತಿ ಏನೋ ಬರ್ತಾರೆ ಅವರು. ಬಂದು 1 ದಿನ 2 ದಿನ ಇಟ್ಬಿಟ್ಟು ಹೊರಟಾಗ್ತಾರೆ. ಜಾಸ್ತಿ ಯೂಸ್ ಆಗಿಲ್ಲ ಮನೆ, ಅದಕ್ಕೆ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಇದು 2ನೇ ಬೆಡ್ರೂಮ್. ಇದನ್ನು ಫರ್ನಿಶ್ಡ್. ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್ ಮತ್ತು 3 ಬೆಡ್ರೂಮ್ಗೂ ಕಾಟ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್.
ಎಲ್ಲ ಜಾಗೋರ್ ನೆಲೆಗಳು ಹಾಕಿದ್ದಾರೆ, ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ದಾರೆ, ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಬರೀ ಇವರು ದೂರ ಆಗೋಯ್ತು, ಈಗ ಹೋಗೋ ಬರೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಕೊಡ್ತಾರೆ ಇದ್ರು. ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ. ಇದು 3ನೇ ಬೆಡ್ರೂಮು. ಇದ್ರದ್ದೇ ಬೀಗ ಇರಲಿಲ್ಲ. ಮಾಸ್ಟರ್ ಬೆಡ್ರೂಮ್ ಇದು. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಮೇನ್ ಡೋರು ಈಸ್ಟ್ಗೆ ಕೊಟ್ಟಿದ್ದಾರೆ, ಕಿಚನ್ ಫೇಸಿಂಗೂ ಈಸ್ಟ್ಗೆ ಕೊಟ್ಟಿದ್ದಾರೆ. ಮತ್ತು ಫುಲ್ಲಿ ಲೋಡೆಡ್ ಕಿಚನ್. ಯುಟಿಲಿಟಿ ಮತ್ತು ಮನೆಯಿಂದ ಈಚೆ ಬಂದಿದ್ದೀನಿ. ನೋಡಿ, ಇದು ಡೈನಿಂಗ್ ಪ್ಲೇಸ್. ಇದು ಈ ಕಡೆದು ಮನೆ ಸೆಕ್ಯೂರಿಟಿಗೆ ಕೊಟ್ಟಿದ್ದರು.